ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್. ಇದು ಒಂದು ಹೊಸ ಜಾಬ್ ಅಪ್ಡೇಟು ಫ್ರೆಷರ್ಸಿಗಾಗಿರುತ್ತೆ. ಕಂಪನಿ ಯಾವುದು, ಅವ್ರು ಯಾವ ಕ್ವಾಲಿಫಿಕೇಷನ್ನ ಕೇಳ್ತಾ ಇದ್ದಾರೆ ಆ್ಯಂಡ್ ಸ್ಕಿಲ್ಸನ್ನು ಏನು ಕೇಳ್ತಾ ಇದ್ದಾರೆ, ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಯಾರಾದರೂ ಈ ಚಾನಲ್ಗೆ ಹೊಸಬರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾವು ಯಾವುದೇ ವೀಡಿಯೋವನ್ನು ಅಪ್ಲೋಡ್ ಮಾಡಿದರೂ ಕೂಡ ಇಮಿಡಿಯೇಟಾಗಿ ನಿಮಗೆ ಇದು ರೀಚ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಕೇಳಿದರೆ, ಕೆಲವೊಂದು ಸ್ಟೂಡೆಂಟ್ಸ್ಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ಲಿಂಕ್ ಈಸ್ ನಾಟ್ ವರ್ಕಿಂಗ್, ಲಿಂಕ್ ಈಸ್ ನಾಟ್ ಓಪನಿಂಗ್ ಅಂತ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ಯಾವಾಗ ವೀಡಿಯೋನ ಅಪ್ಡೇಟ್ ಮಾಡ್ತೇನೆ ಆವಾಗ ನಿಮಗೆ ಆನ್ ಟೈಮ್ ರೀಚ್ ಆದರೆ, ಯಾಕಂದರೆ ಈ ಜಾಬ್ ಅಪ್ಡೇಟ್ಸ್ ಅನ್ನೋದು ಜಾಬ್ ಓಪನಿಂಗ್ಸ್ ಬಂದ ತಕ್ಷಣ ಈಗ ಕಂಪನಿಲಿ ವರ್ಕ್ ಮಾಡ್ತಾ ಇದ್ದವರು ಅವರ ರೆಫರೆನ್ಸಿಗೆ ಹೇಳ್ತಾರೆ. ಸೊ ಇಮಿಡಿಯೇಟಾಗಿ ಎಲ್ಲರೂ ಕೂಡ ಅದಕ್ಕೆ ಅಪ್ಲೈ ಮಾಡ್ತಾರೆ. ಸೊ ಒನ್ಸ್ ಆಫ್ಟರ್ ಆ ಪೊಸಿಷನ್ ಅನ್ನೋದು ಫಿಲ್ ಆದರೆ ಅದನ್ನು ಆ ವೆಬ್ಸೈಟಿಂದ ಆ ಪೇಜನ್ನೇ ರಿಮೂವ್ ಮಾಡ್ತಾರೆ. ಆವಾಗ ನಿಮಗೆ ಪೇಜ್ ನಾಟ್ ಫೌಂಡ್ ಅಂತ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿದ್ರೆ, ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಕೊಂಡಿದ್ದಿದ್ರೆ ನಿಮಗೆ ಆನ್ ಟೈಮ್ ಇದು ರೀಚ್ ಆಗುತ್ತೆ. ಸೊ ಇಮಿಡಿಯೇಟಾಗಿ ನೀವು ಏನು ಜಾಬಿಗೆ ಅಪ್ಲೈ ಮಾಡ್ಬೋದು. ಓಕೆ, ಅದೇ ರೀತಿ ಇನ್ನೊಂದು ಚಾನಲ್ ಇದೆ ನಂದು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ. ಆ ಚಾನಲಲ್ಲಿ ಒಂದು PUC ಸ್ಟೂಡೆಂಟ್ಸ್ಗಳಿಗೆ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ತುಂಬ ಯೂಸ್ಫುಲ್ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ. ಈಗ ರೀಸೆಂಟಾಗಿ ಒಂದು ಪಾಡ್ಕಾಸ್ಟನ್ನು ಅಪ್ಲೋಡ್ ಮಾಡಿದ್ದೇನೆ, ಫಸ್ಟ್ ಪಾಡ್ಕಾಸ್ಟ್ ಅದು ಬಂದುಬಿಟ್ಟು ನನ್ನ ಸ್ಟೂಡೆಂಟನ್ನು ಕೂರಿಸ್ಕೊಂಡು ಅವನು ಇವಾಗ ಪ್ರೆಸೆಂಟ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಅವನು KCET ಕಾಮಿಡ್ಗೆ ಹೇಗೆ ಪ್ರಿಪೇರ್ ಆಗಿದ್ದ ಆ್ಯಂಡ್ JEE ಮೇನ್ಸು ಬೋರ್ಡ್ಸಲ್ಲಿ ಒಳ್ಳೆ ಪರ್ಸೆಂಟೇಜ್ ತೆಗೆದಿದ್ದ, KCETಯಲ್ಲಿ 399 ರ್ಯಾಂಕು ಆ್ಯಂಡ್ ಇವನ್ ಕಾಮಿಡ್ಗೆಯಲ್ಲಿ 596 ರ್ಯಾಂಕು, 98% ಇನ್ JEE ಮೇನ್ಸು, ಅಡ್ವಾನ್ಸಿಗೆ ಕೂಡ ಕ್ವಾಲಿಫೈ ಆಗಿದ್ದ. ಅವನನ್ನು ಕೂರಿಸ್ಕೊಂಡು ಹೇಗೆ ಓದಿದ್ದಾರೆ, ಅವರು ಎಕ್ಸಾಮಿಗೆ ಹೇಗೆ ಪ್ರಿಪೇರ್ ಆಗಿದ್ದಾರೆ ಅನ್ನೋದನ್ನು ಕಂಪ್ಲೀಟ್ ಇದನ್ನು ಮಾಡಿದ್ದೇನೆ. ಈಗ ಯಾರ್ಯಾರು PUCಯಲ್ಲಿದ್ದಾರೆ ಆ ಸ್ಟೂಡೆಂಟ್ಸ್ಗಳಿಗೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ 2-3 ಮಂತ್ಸಲ್ಲಿ ನೀವು ಹೇಗೆ ಪ್ರಿಪೇರ್ ಆಗ್ಬೋದು ಅನ್ನೋದನ್ನು ಆ ವಿಡಿಯೋವನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಇನ್ ಕೇಸ್ ನಿಮ್ಮ ಮನೆಯಲ್ಲಿ, ಫ್ಯಾಮಿಲಿಯಲ್ಲಿ ಅಥವಾ ನೇಬರ್ಸಲ್ಲಿ ಯಾರಾದರೂ PUC ಸ್ಟೂಡೆಂಟ್ಸ್ಗಳಿದ್ದರೆ ಅವರಿಗೂ ಕೂಡ ಆ ಚಾನಲನ್ನು ಇದು ಮಾಡ್ಬೋದು, ನೀವು ರೆಫರ್ ಮಾಡ್ಬೋದು. ಅದೇ ರೀತಿ ಇನ್ನು ನನ್ನ ಜೊತೆ ಇಂಜಿನಿಯರಿಂಗಲ್ಲಿ, ನಾನು RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಇಂಜಿನಿಯರಿಂಗ್ ಮಾಡುವಾಗ ನನ್ನ ಬ್ಯಾಚ್ಮೇಟ್ಸ್ಗಳು ಇವಾಗ ಪ್ರೆಸೆಂಟ್ಲಿ ದೇ ಆರ್ ಹ್ಯಾವಿಂಗ್ 6+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸು. ಸೊ ಅವರನ್ನು ಕೂಡ ಕೂರಿಸ್ಕೊಂಡು ನಾವು ಈ ಇನ್ನೊಂದು ಪಾಡ್ಕಾಸ್ಟನ್ನು ಮಾಡ್ತೇನೆ. ತುಂಬ ಜನರನ್ನು ಕೂಡ ಕರೆಸ್ತೇನೆ, ಯಾಕಂದರೆ ಈ ಪಾಡ್ಕಾಸ್ಟ್ ಕಂಟಿನ್ಯೂ ಆಗ್ತಾ ಇರುತ್ತೆ ಈ ಎಪಿಸೋಡ್ಸ್ಗಳು. ಸೊ ನೀವು ಇದರಲ್ಲಿ ಏನಾಗುತ್ತೆ, ನೀವೀಗ ಬರುವಂಥ ಎಲ್ಲ ಗೆಸ್ಟ್ಗಳು ಕೂಡ IT ವರ್ಕ್ ಮಾಡ್ತಾ ಇರ್ತಾರೆ. ಪ್ಲಸ್ ಅವರು ಈಗ ಇಂಡಿಯಾಸ್ ಬೆಸ್ಟ್ ಕಂಪನೀಸ್ SAP ಇರ್ಬೋದು, ಸಿಸ್ಕೋ ಇರ್ಬೋದು, VMware ಇರ್ಬೋದು, ಅಥವಾ JP Morgan ಇರ್ಬೋದು, ಅಮೆಝಾನ್ ಇರ್ಬೋದು, ಇಂಥ ಟಾಪ್ ಕಂಪನೀಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದವ್ರನ್ನ ಬಂದು ಕೂರಿಸ್ಕೊಂಡು ಈಗ ಪ್ರೆಸೆಂಟ್ಲಿ ಹೇಗಿದೆ ಸಿಚುವೇಷನು, IT ಸಿಚುವೇಷನ್ ಹೇಗಿದೆ, ಜಾಬ್ಸ್ಗಳು ಕಡಿಮೆ ಆಗ್ತಾ ಇದೆ ಹೌದಾ ಅಲ್ವಾ, ಅಥವಾ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾವ ಸ್ಕಿಲ್ಸ್ಗಳು ನಿಮಗೆ ಜಾಬ್ಸನ್ನು ಕೊಡುತ್ತೆ, ಅದೆಲ್ಲದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೇನೆ. ಅದನ್ನು ಆ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಚಾನಲ್ನ ನೇಮ್ ಬಂದುಬಿಟ್ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೇ ಇದ್ದವ್ರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಆ ಚಾನಲ್ನ ಲಿಂಕನ್ನು ಕೊಟ್ಟಿರ್ತೇನೆ, ಸಬ್ಸ್ಕ್ರೈಬ್ ಆಗಿ, ಖಂಡಿತ ಹೆಲ್ಪ್ಫುಲ್ ಆಗಿರುತ್ತೆ. ನಾಟ್ ಓನ್ಲಿ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ನೀವು ಇವಾಗ ವರ್ಕ್ ಮಾಡ್ತಾ ಇದ್ರು ಕೂಡ 1 year 2 year ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನೀವು ಇವಾಗ ವರ್ಲ್ಡ್ಸ್ ಬೆಸ್ಟ್ ಕಂಪನೀಸ್ಗೆ ಹೋಗಬೇಕು ಅಂತಿದ್ರೆ ಖಂಡಿತ ಆ ಪಾಡ್ಕಾಸ್ಟ್ ಯೂಸ್ ಆಗೇ ಆಗುತ್ತೆ. ಯಾಕಂದರೆ ಆಲ್ ಆರ್ 6+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಬರುವಂಥ ಎಲ್ಲ ಗೆಸ್ಟ್ಗಳು, ಆಲ್ಮೋಸ್ಟ್ 6+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರುವಂಥ ಗೆಸ್ಟ್ಗಳು ಖಂಡಿತ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಪರ್ಟಿಕ್ಯುಲರ್ಲಿ ಅವರು ವರ್ಕ್ ಮಾಡ್ತಾ ಇರುವಂಥ ಕಂಪನಿಯಲ್ಲಿ ನೀವು ಜಾಬ್ ಮಾಡಬೇಕಂದ್ರೆ ಏನು ಸ್ಕಿಲ್ಸನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರ ಕಂಪನಿಯಲ್ಲಿ, ಅದೆಲ್ಲದ್ರ ಬಗ್ಗೆಯೂ ಕೂಡ ಡಿಸ್ಕಸ್ ಮಾಡ್ತೇವೆ, ಸರಿನಾ? ಓಕೆ, ಈ ವಿಡಿಯೋಗೆ ಬರೋದಾದರೆ ಕಂಪನಿ ಬಂದುಬಿಟ್ಟು IBM. ಓಕೆ, ಒನ್ ಆಫ್ ದ ಬೆಸ್ಟ್ ಕಂಪನಿ ಇನ್ ದ ವರ್ಲ್ಡ್ IBM. ಅವ್ರದ್ದು ಸ್ಟಾರ್ಟಿಂಗ್ ಸ್ಯಾಲ್ರಿ ಕಡಿಮೆ ಇರುತ್ತೆ, ಬಟ್ ನಿಮಗೆ ಲರ್ನಿಂಗ್ ಪ್ರಾಸೆಸ್ ತುಂಬ ಇದೆ, ಸರಿನಾ? ಸೊ ಈಗ ನಾನು ಡೈರೆಕ್ಟ್ ಹೋಗ್ತಾ ಇದ್ದೇನೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಸ್ಟೂಡೆಂಟ್ಸ್, ಇದರದ್ದು ಲಿಂಕನ್ನು ನಾನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ. ನೀವು ಒನ್ಸ್ ಆಫ್ಟರ್ ಅಪ್ಲೈ ನೌ ಅಂತ ಕೊಟ್ಟಾಗ ಅವ್ರು ಏನು ಕೇಳ್ತಾರೆ, IBM ID-ನ ಕ್ರಿಯೇಟ್ ಮಾಡಬೇಕಾಗತ್ತೆ. ನೀವು IBM ID-ನ ಕ್ರಿಯೇಟ್ ಮಾಡಿದರೆ ಈಗ IBM-ಅಲ್ಲಿ ಏನೇ ಜಾಬ್ ಓಪನಿಂಗ್ಸ್ ಇದ್ದರೂ ಕೂಡ ನಿಮಗೆ ಆನ್ ಟೈಮ್ ನಿಮ್ಮ ಮೇಲ್ಗೆ ಬರ್ತಾ ಇರುತ್ತೆ. ಮತ್ತು ಮೇಲೂ ಕೂಡ ಅಫಿಷಿಯಲ್ ಆಗಿ ನೀವು ಜಾಬಿಗೋಸ್ಕರ ಒಂದು ಎಕ್ಸ್ಕ್ಲೂಸಿವ್ ಮೇಲನ್ನು ಮಾಡಿಕೊಳ್ಳಿ. ಸುಮ್ಮನೆ ಮೇಲನ್ನು ಏನೇನು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಹೆಸರನ್ನು ಕೊಟ್ಟಿರ್ತಾರೆ, swag_satish@gmail.com, ಈ ಥರದ್ದೆಲ್ಲ ಮೇಲನ್ನೆಲ್ಲ ಕೊಡಬೇಡಿ. ಎಕ್ಸಾಂಪಲ್ ಹೇಳ್ತಾ ಇರೋದು ನಾನಷ್ಟೇ. ಸೊ ಈ ಥರದ್ದೆಲ್ಲ ಮೇಲ್ ಕೊಡಬೇಡಿ, ಒಂದು ಅಫಿಷಿಯಲ್ ಮೇಲನ್ನು ಮಾಡಿಕೊಳ್ಳಿ. ಆ ಅಫಿಷಿಯಲ್ ಮೇಲ್ ಯಾಕೆ ಅಂತ ಕೇಳಿದ್ರೆ, ಓನ್ಲಿ ಫಾರ್ ಯುವರ್ ಜಾಬಿಗೆ ಅಪ್ಲೋಡ್ ಮಾಡಲಿಕ್ಕೆ ಅಥವಾ ಜಾಬಿಗೆ ಅಪ್ಲೈ ಮಾಡಲಿಕ್ಕೆ ಎಲ್ಲದಕ್ಕೂ ಅದು ಯೂಸ್ಫುಲ್ ಆಗಲಿ. ಸೊ ಈ ಒನ್ಸ್ ಆಫ್ಟರ್ ರಿಜಿಸ್ಟರ್ ಮಾಡಿದ ತಕ್ಷಣ ನಿಮಗೆ IBM-ಅಲ್ಲಿ ಏನೇ ಜಾಬ್ ಓಪನಿಂಗ್ಸ್ ಇದ್ದರೂ ಕೂಡ ನಿಮಗೆ ಮೇಲ್ಸ್ ಬರುತ್ತೆ. ಆ ಮೇಲಲ್ಲಿ ಆ ಜಾಬ್ ಓಪನಿಂಗ್ಸ್ ಅನ್ನೋದು ನಿಮಗೆ ಸೂಟೇಬಲ್ ಆಗಿದ್ದರೆ, ಫ್ರೆಶರ್ಸಿಗೆ ಸೂಟೇಬಲ್ ಆಗಿದ್ದರೆ, ಅಥವಾ ನೀವು 1-2 years ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನಿಮಗೆ ಸೂಟೇಬಲ್ ಆಗಿದ್ದರೆ ನೀವು ಅಪ್ಲೈ ಮಾಡ್ಬೋದು, ಸರಿನಾ? ಸೊ ಇದ್ರ ಲಿಂಕನ್ನು ನಾನು ಕೊಟ್ಟಿರ್ತೇನೆ. ಎನಿವೆ, ಇಲ್ಲಿ ನಿಮಗೆ ಮೇನ್ ಏನು ಅಂತ ಕೇಳಿದ್ರೆ,
ಕಂಪ್ಲೀಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ನ ಎಲ್ಲ ಫೇಸಸ್ ಅಲ್ಲೂ ನೀವು ವರ್ಕ್ ಮಾಡ್ತೀರಾ. ಓಕೆ, ಸೊ ಮೇ ಬಿ ನೀವೀಗ ಡಿಸೈನ್ ಆಗಿರ್ಬೋದು, ಕೋಡ್ ಇಂಪ್ಲಿಮೆಂಟೇಷನ್ ಇರ್ಬೋದು, ಟೆಸ್ಟಿಂಗ್ ಇರ್ಬೋದು, ಆಮೇಲೆ ಡೆಪ್ಲಾಯ್ ಮಾಡ್ತೀರಾ, ಸಪೋರ್ಟಿಂಗ್ ಇರ್ಬೋದು, ಎಲ್ಲ ಕಂಪ್ಲೀಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಯಾಕಂದರೆ ನೀವು ಎಲ್ಲದರಲ್ಲೂ ಕೂಡ ನಿಮ್ಮ ಪಾರ್ಟಿಸಿಪೇಷನ್ ಇರುತ್ತೆ. ಓಕೆ, ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ಓಕೆ, ಯು ವಿಲ್ ಹ್ಯಾವ್ ದ ಅಪಾರ್ಚುನಿಟಿ ಟು ವರ್ಕ್ ವಿತ್ ದ ಲೇಟೆಸ್ಟ್ ಟೆಕ್ನಾಲಜಿ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮಷಿನ್ ಲರ್ನಿಂಗ್ ಇರ್ಬೋದು, ಡೇಟಾ ಸೈನ್ಸ್, ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ನಿಮಗೆ ವರ್ಕ್ ಮಾಡಲಿಕ್ಕೆ ತುಂಬ ಇದಿರುತ್ತೆ. ಸೊ ಅದಾದ ನಂತರ ನಿಮ್ಮ ಪ್ರೈಮರ್ಲಿ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಕೇಳಿದರೆ, ಒಂದು ಅನಾಲಿಟಿಕಲ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು, ಅನಲೈಸ್ ಮಾಡೋದು, ವ್ಯಾಲಿಡೇಟ್ ಮಾಡೋದು, ಈ ರೀತಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು. ಎರಡನೇದು, ಸೊ ಕಾಂಪ್ರೆನ್ಸಿವ್ ಎಂಗೇಜ್ಮೆಂಟ್ ಅಕ್ರಾಸ್ ಪ್ರಾಸೆಸ್ ಫೇಸಸ್. ಅಂದರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ನ ಎಲ್ಲ ಫೇಸಸಲ್ಲೂ ಕೂಡ ನಿಮ್ಮದು ಎಂಗೇಜ್ಮೆಂಟ್ ಇರುತ್ತೆ. ಅಂದರೆ ನಿಮ್ಮ ಕಾಂಟ್ರಿಬ್ಯೂಷನ್ಸ್ ಇರುತ್ತೆ. ಡಿಸೈನಿಂದ ಸ್ಟಾರ್ಟ್ ಆಗಿ ಏನು ಮೇಂಟೆನೆನ್ಸ್ವರೆಗೂ ಕೂಡ ನಿಮ್ಮದು ಇದಿರುತ್ತೆ, ಏನು ಕಾಂಟ್ರಿಬ್ಯೂಷನ್ ಇರುತ್ತೆ. ಓಕೆ, ನೆಕ್ಸ್ಟು ಇವ್ರು ಯಾವ ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಕರಿತಾ ಇದ್ದಾರೆ, ಬ್ಯಾಚುಲರ್ಸ್ ಡಿಗ್ರಿ ಮೇ ಬಿ, ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಅಂತ ಹೇಳಿದ್ದಾರೆ, ಬಟ್ ಮುಂದೆ ಸ್ಪೆಸಿಫಿಕ್ ಆಗಿ ಬ್ಯಾಚುಲರ್ಸ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಹೇಳಿದ್ದಾರೆ, ಅಂದರೆ BTech BE. ಬಟ್ ನೀವು BCA ಸ್ಟೂಡೆಂಟ್ ಆದರೂ ಕೂಡ ದಯವಿಟ್ಟು ಅಪ್ಲೈ ಮಾಡಿ. ಇಫ್ ಯು ಆರ್ ಫ್ರಮ್ ಅ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ಖಂಡಿತ ಅಪ್ಲೈ ಮಾಡ್ಬೋದು. ಓಕೆ, ಸೊ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಏನನ್ನು ಕೇಳ್ತಾ ಇದ್ದಾರೆ, ಪ್ರಿಫರೇಬಲಿ ಇನ್ ಜಾವಾ, C++, ಪೈಥಾನ್, Node.js, ಯಾವುದಾದ್ರೂ ಓಕೆ. ಪ್ರಿಫರೇಬಲಿ ಇದನ್ನು ಹೇಳ್ತಾ ಇದ್ದಾರೆ. ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನೀವು ಸ್ಟ್ರಾಂಗ್ ಇದ್ದರೆ ಒಳ್ಳೆಯದು. C++ಅಲ್ಲಿ ನಿಮಗೆ ಕಾನ್ಸೆಪ್ಟ್ಗಳನ್ನು ಕೇಳ್ತಾರೆ. ಅದಾದ ನಂತರ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ, ನಿಮಗೆ ಯಾವ ಫೇಸಸ್ಸಲ್ಲೂ ಕೂಡ ನೀವು ಇರ್ಬೋದು. ಓಕೆ, ಸೊ ಎಲ್ಲ ಇದ್ರ ಬಗ್ಗೆನೂ ಗೊತ್ತಿರಬೇಕು. ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಏನು ಅಂತ ಕೇಳಿದರೆ, CGPA ಕ್ರೈಟೀರಿಯಾ 6+ CGPA ಇರಲೇಬೇಕು, ಅಥವಾ 60+% ಕಂಪಲ್ಸರಿ ಇರಲೇಬೇಕು, ವಿತ್ ನೋ ಆ್ಯಕ್ಟಿವ್ ಬ್ಯಾಕ್ಲಾಗ್ಸ್. ಅಂತ ಹೇಳಿದರೆ, ನೀವು ಪ್ರೀವಿಯಸ್ಲಿ ಫಸ್ಟ್ ಇಯರಲ್ಲೋ, ಸೆಕೆಂಡ್ ಇಯರಲ್ಲೋ, ಥರ್ಡ್ ಇಯರಲ್ಲೋ ಏನು ಯಾವುದಾದ್ರೂ ಸಬ್ಜೆಕ್ಟ್ ಬ್ಯಾಕ್ ಆಗಿ, ಕಡಿಮೆ ಮಾರ್ಕ್ಸ್ ಬಂದು ಬ್ಯಾಕ್ ಆಗಿ ನೀವು ಫಾಸ್ಟ್ ಟ್ರ್ಯಾಕ್ ಎಕ್ಸಾಮಲ್ಲಿ ಪಾಸ್ ಆಗಿದ್ದರೆ ನೋ ಪ್ರಾಬ್ಲಮ್. ಈಗ ಫೈನಲ್ ಇಯರಲ್ಲಿ ಇದ್ದು ನೀವು ಯಾವುದಾದ್ರೂ ಸಬ್ಜೆಕ್ಟ್ ಬ್ಯಾಕ್ ಇದ್ದರೆ, ಕರೆಂಟ್ಲಿ ಯಾವುದಾದ್ರೂ ಸಬ್ಜೆಕ್ಟ್ ಕ್ಲಿಯರ್ ಮಾಡದೆ ನೀವು ಫೈನಲ್ ಇಯರಲ್ಲಿ ಇದ್ದರೆ ಯು ಆರ್ ನಾಟ್ ಎಲಿಜಿಬಲ್. ನೀವೆಲ್ಲದನ್ನು ಅಂದರೆ ನೋ ಹಿಸ್ಟ್ರಿ ಆಫ್ ಬ್ಯಾಕ್ಲಾಗ್ಸ್ ಅಂತ ಕೇಳಲಿಲ್ಲ ಅವರು, ನೋ ಆ್ಯಕ್ಟಿವ್ ಬ್ಯಾಕ್ಲಾಗ್ಸ್ ಕೇಳ್ತಾ ಇರೋದು. ಅಂದರೆ ಸದ್ಯ ನೀವು ಫೈನಲ್ ಇಯರಲ್ಲಿ ಇದ್ದು ನಿಮ್ಮದು ಆ್ಯಕ್ಟಿವ್ ಬ್ಯಾಕ್ಲಾಗ್ಸ್ ಇದ್ದರೆ ಯು ಆರ್ ನಾಟ್ ಎಲಿಜಿಬಲ್. ಮತ್ತು ಇದಕ್ಕೆ ಎಲಿಜಿಬಿಲಿಟಿ ಯಾರಿಗೆ ಅಂತ ಕೇಳಿದರೆ, ಯಾರ್ಯಾರು ಫೈನಲ್ ಇಯರ್ಲಿ ಇದ್ದೀರಾ, ಅಂದರೆ 2026ಅಲ್ಲಿ ಯಾರ್ಯಾರು ಪಾಸ್ಡ್ ಔಟ್ ಆಗ್ತಾ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡಬಹುದು. ಪ್ಯಾನ್ ಇಂಡಿಯಾ ಅಂದರೆ ಇಂಡಿಯಾದ ಎಲ್ಲ ಪ್ಲೇಸಸ್, ಆಲ್ಮೋಸ್ಟ್ ಎಲ್ಲ ಲೊಕೇಶನಲ್ಲೂ ಕೂಡ ಇದು ಓಪನಿಂಗ್ ಇದೆ. ಸೊ ಯು ಕ್ಯಾನ್ ಅಪ್ಲೈ. ಸೊ ನೀವು ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರೆ, ಇಟ್ ಮೈಟ್ ಬಿ ಎನಿಥಿಂಗ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್, ಇಟ್ಸ್ ಡಾಟರ್ ಬ್ರಾಂಚಸ್ ಯಾವುದಾದ್ರೂ ಫೈನ್, ಅದರಲ್ಲಿ ನೀವು ಇದ್ದರೆ ದಯವಿಟ್ಟು ಅಪ್ಲೈ ಮಾಡ್ಬೋದು. ಒಂದು ಇವ್ರದ್ದು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದು ನಿಮ್ಮದು ಆ್ಯಪ್ಟಿಟ್ಯೂಡ್ ಮತ್ತು ಇಂಟರ್ಪರ್ಸ್ನಲ್ ಸ್ಕಿಲ್. ಆ್ಯಪ್ಟಿಟ್ಯೂಡ್ ಅಂದರೆ ಮ್ಯಾಥ್ಸ್, ಬೇಸಿಕ್ ಮ್ಯಾಥ್ಸ್ ಇರುತ್ತೆ, ತುಂಬ ಡೀಪಾಗಿ ಇರೋದಿಲ್ಲ ಅವ್ರದ್ದು, ಬೇಸಿಕ್ ಮ್ಯಾಥ್ಸ್ ಇರುತ್ತೆ. ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಇಸ್ ಇಂಪಾರ್ಟೆಂಟು. ಟೆಕ್ನಿಕಲ್ ಸ್ಕಿಲ್ಸ್ ಆಲ್ರೆಡಿ ಹೇಳಿದ್ದಾರೆ, ಪೈಥಾನೋ, ಜಾವಾನೋ, C++, Node.js ಯಾವುದಾದ್ರೂ ಒಂದರಲ್ಲಿ ಸ್ಟ್ರಾಂಗ್ ಇರಬೇಕು. ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಗೊತ್ತಿರಬೇಕು. ಸೊ ಇದನ್ನು ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಫಸ್ಟ್ ರೌಂಡಲ್ಲಿ ನಿಮಗೆ ಟೆಕ್ನಿಕಲ್ ಇರೋದಿಲ್ಲ, ಅದೇ ನಾನು ಹೇಳಿದೆ ನೋಡಿ, ಆ್ಯಪ್ಟಿಟ್ಯೂಡ್ ಮತ್ತು ಬೇಸಿಕ್ ಇಂಗ್ಲೀಷ್ ಇರುತ್ತೆ. ಪ್ರಿಫರೇಬಲಿ ಆ್ಯಪ್ಟಿಟ್ಯೂಡ್ ಇರುತ್ತೆ ಜಾಸ್ತಿ, ಅದಾದ ನಂತರ ಟೆಕ್ನಿಕಲ್ ಇರುತ್ತೆ. ದೆನ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಅಂತ ಹೇಳಿದ್ರೆ ಹೆಚ್ಚಿನವರು ನೆಗ್ಲೆಕ್ಟ್ ಮಾಡೋದಿಲ್ಲೇ. ನಾನು ಕೂಡ ಇಂಜಿನಿಯರಿಂಗಲ್ಲಿ ಫಸ್ಟ್ 2 ರೌಂಡನ್ನು ಕ್ಲಿಯರ್ ಮಾಡಿದ ನಂತರ ಫೈನಲ್ ರೌಂಡ್ ಇದ್ದಿತ್ತು ಇಂಟರ್ಪರ್ಸ್ನಲ್, ಅದಾದ ನಂತರ ಇಂಟರ್ವ್ಯೂ ಇದ್ದಿತ್ತು. ಇಂಟರ್ವ್ಯೂ ಅಟೆಂಡ್ ಮಾಡಿದರೆ ಆಲ್ಮೋಸ್ಟ್ ಇವು 3 ರೌಂಡ್ಸನ್ನು ಕ್ಲಿಯರ್ ಮಾಡಿದರೆ ಇಂಟರ್ವ್ಯೂವಲ್ಲಿ ನಮಗೆ ಇದಾಗಿತ್ತು. ಯಾಕಂದರೆ ಯಾರ್ಯಾರು ಇಂಟರ್ವ್ಯೂಗೆ ಹೋಗಿದ್ರು ಎಲ್ಲರೂ ಕೂಡ ಸೆಲೆಕ್ಟ್ ಆಗಿದ್ದೆ 2-3 ಮೆಂಬರ್ಸ್. ಯಾಕಂತ ಕೇಳಿದರೆ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಅಂತ ಹೇಳ್ತಾರೆ ನೋಡಿ, ಅಂದರೆ ಒಂದು ನಿಮ್ಗಲ್ಲೊಂದು ಇಂಟರ್ವ್ಯೂ ಇರುತ್ತೆ, ಅದರಲ್ಲಿ ಏನಿರುತ್ತೆ ಅಂತ ಕೇಳಿದರೆ, ನೀವೀಗ ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ಸನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ, ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮ್ಗೆ ಗೊತ್ತಾಗದೇ ಇದ್ದಾಗ ಯಾರನ್ನ ಅಪ್ರೋಚ್ ಮಾಡ್ತೀರಾ, ಈ ರೀತಿ ಕ್ವಶನ್ಸ್ಗಳನ್ನೆಲ್ಲ ಕೇಳ್ತಾರೆ. ಓಕೆ, ಸೊ ಅಂಥ ಟೈಮಲ್ಲಿ ನೀವು ನೋಡಿಕೊಂಡು ಆನ್ಸರ್ ಮಾಡಬೇಕು. ನಾವು ಇದನ್ನು ನೆಗ್ಲೆಕ್ಟ್ ಮಾಡ್ತೇವೆ, ಇದು ಸುಮ್ಮನೆ ಇರಬೇಕು, ಬಿಕಾಸ್ ಇಟ್ಸ್ ನಾನ್ ಟೆಕ್ನಿಕಲ್ ಅಲ್ಲ, ಸುಮ್ಮನೆ ಅಂತ ನಾವು ಅದನ್ನು ಏನು ಮಾಡ್ತೇವೆ, ನೆಗ್ಲೆಕ್ಟ್ ಮಾಡ್ತೇವೆ. ಆ ಥರ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಮ್ಯುನಿಕೇಷನು, ಆ್ಯಪ್ಟಿಟ್ಯೂಡ್ ಆ್ಯಂಡ್ ಟೆಕ್ನಿಕಲ್ ನಾಲೆಜ್, ಬೇಸಿಕ್ ಟೆಕ್ನಿಕಲ್ ನಾಲೆಜ್ ಗೊತ್ತಿದ್ರೂ ಸಾಕು. ನೀವೇನು ನಿಮ್ಮ ಇದರಲ್ಲಿ ಓದಿರ್ತಾರೆ ನೋಡಿ, ಅಕಾಡೆಮಿಕ್ಸಲ್ಲಿ ಓದಿರ್ತಾರೆ ನೋಡಿ, ಅಷ್ಟಿದ್ರೂ ಸಾಕು. ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಡೆಪ್ತ್ ನಾಲೆಜ್ ಇರಲಿ, ಇನ್ಡೆಪ್ತ್ ನಾಲೆಜ್ ಇರಲಿ. ಓಕೆ, ಸೊ ಯಾರ್ಯಾರಿಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ, ನೀವು ಫೈನಲ್ ಇಯರ್ ಇಂಜಿನಿಯರಿಂಗಲ್ಲಿದ್ದರೆ, ಇವಾಗ 2026 ಪಾಸ್ಔಟ್ ಆಗೋದಿದ್ರೆ ದಯವಿಟ್ಟು ಅಪ್ಲೈ ಮಾಡಿ. ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ನಾಲೆಜನ್ನು ತಗೊಳ್ತೀರಾ. ಏನು ಅವ್ರದ್ದು ಇದು ತುಂಬ ಜಾಸ್ತಿ ಇರೋದಿಲ್ಲ, ಏನು ಹೇಳ್ತಾರೆ CTC ತುಂಬ ಜಾಸ್ತಿ ಇರೋದಿಲ್ಲ ಅವ್ರದ್ದು ಪ್ಯಾಕೇಜು, ಬಟ್ ಸ್ಟಿಲ್ ಅಂದರೆ ಇರುತ್ತೆ, ಎಂಟ್ರಿ ಲೆವೆಲಿಗೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇನ್ ಕೇಸ್ ನಿಮ್ಮ
ನೇಬರ್ಸಲ್ಲಿ, ನಿಮ್ಮ ಫ್ರೆಂಡ್ಸಲ್ಲಿ, ಸೀನಿಯರ್ಸಲ್ಲಿ ಯಾರಾದರೂ ಜಾಬಿಗೆ ಅಪ್ಲೈ ಮಾಡಬೇಕು, ಜಾಬಿಗೆ ಟ್ರೈ ಮಾಡ್ತಾ ಇದ್ದರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದೇ ರೀತಿ ಜಾಬ್ ಅಪ್ಡೇಟ್ಸ್ಗಳನ್ನು, ಫ್ರೆಶರ್ ಜಾಬ್ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೇನೆ. ಅದು ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.